ಎಲ್ರಿಗೂ ನಮಸ್ಕಾರ. ದೋಸೆ ಪ್ರಿಯರಿಗೆ ಇಲ್ಲೊಂದು ಹೊಸ ರೆಸಿಪಿ. ಅಕಸ್ಮಾತಾಗಿ ನಿಮಗೆ ಅಕ್ಕಿ ದೋಸೆ ಬೇಡ ಅಂತಂದರೆ ಆರೋಗ್ಯಕರವಾದ ಒಂದು ನವಣೆ ದೋಸೆನ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಗರ್ಗರಿಯಾಗಿ ಬರುತ್ತೆ. ಪಲ್ಯ ಚಟ್ನಿ ಬೇಕಾದರೆ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಬೇಕಾದರೂ ಮಾಡಿಕೊಂಡು ತಿನ್ಬೋದು. ಇಲ್ಲಿ ಒಂದು ಪಾತ್ರೆಗೆ 1.5 ಕಪ್ನಷ್ಟು ನವಣೆನ ಹಾಕ್ಕೋತಾ ಇದ್ದೀನಿ. ನೀವು ಯಾವ ಬೇರೆ ಮಿಲೆಟ್ ಬೇಕಾದರೂ ಉಪಯೋಗಿಸ್ಕೋಬೋದು. ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. ಇದರ ಜೊತೆಗೆ ಮೆಂತ್ಯ 1 ಸ್ಪೂನ್ ಆದರೆ ಸಾಕು. ಅರ್ಧ ಕಪ್ನಷ್ಟು ಅಥವಾ 1/4 ಕಪ್ನಷ್ಟು ಆದರೆ ಸಾಕು. ಅವಲಕ್ಕಿ, ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ತೊಳ್ಕೊಂಬಿಡೋಣ. 2-3 ಬಾರಿ ತೊಳ್ಕೊಂಡು ನೀರನ್ನು ಹಾಕಿ ಸುಮಾರು ಒಂದು 5ರಿಂದ 6 ಗಂಟೆ ಕಾಲ ಇದನ್ನು ನೆನೆಸ್ಕೋಬೇಕು. ಅದು ತುಂಬ ಮುಖ್ಯವಾದ ಅಂಶ. ಈಗ ಚೆನ್ನಾಗಿ ನೆನೆಯೋಕ್ಕೆ ಬಿಟ್ಟಿದ್ದು ಅದನ್ನು ಆಮೇಲೆ ನಾನು ಮಿಕ್ಸಿನಲ್ಲಿ ರುಬ್ಕೊಂಡು ಫರ್ಮೆಂಟ್ಗೆ ಬಿಟ್ಟಿದ್ದೆ ಸುಮಾರು 6ರಿಂದ 7 ಗಂಟೆ ಕಾಲ. ನೋಡಿ, ತುಂಬ ಚೆನ್ನಾಗಿ ಹುದುಗ್ ಬಂದಿದೆ. ಈ ರೀತಿಯಾಗಿ ಬರುತ್ತೆ. ಸುಮಾರು ಒಂದು 7 ಗಂಟೆ ಕಾಲ ಬಿಟ್ಟಾಗ ಈ ಥರ ತುಂಬ ಚೆನ್ನಾಗಿ ಉಕ್ಕಿ ಬರುತ್ತೆ. ಇದಕ್ಕೆ ಉಪ್ಪು ಕೂಡ ನಾನು ಸೇರಿಸಿದ್ದೆ. ಒಂದು ಪಲ್ಯ ಮಾಡ್ಕೊಂಬಿಡೋಣ. ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ ಹಾಕ್ಕೊಂಡಿದ್ದೀನಿ, ಕಡಲೆಬೇಳೆ, ಉದ್ದಿನಬೇಳೆ. ಇದು ಒಂದು ಮಸಾಲೆ ದೋಸೆ ರೀತಿಯಲ್ಲಿ ನಾನು ಮಾಡ್ತಾಯಿದ್ದೀನಿ. ಈಗ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಬಾಡಿಸ್ಕೊಂಡು ಬಿಡಬೇಕು. ತುಂಬ ರುಚಿಯಾಗಿರುತ್ತೆ. ಗೊತ್ತೇ ಆಗಲ್ಲ ಇದು ಅಕ್ಕಿನಲ್ಲಿ ಮಾಡಿಲ್ಲ ಅಂತ. ಒಂದು ಸಲ ಮಾಡಿ ನೋಡಿ. ಅರಿಶಿನ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಬಾಡಿಸ್ಕೋತಾ ಇದ್ದೀನಿ. ಹಸಿ ವಾಸನೆ ಎಲ್ಲ ಸಂಪೂರ್ಣವಾಗಿ ಹೋಗಬೇಕು ಈರುಳ್ಳಿದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಿಮಗೆ ಪಲ್ಯ ಸ್ವಲ್ಪ ಲೂಸಾಗಿ ಬೇಕು ಅಂತಂದರೆ 1-2 ಚಮಚ ಬೇಕಾದ್ರೆ ನೀರನ್ನು ಹಾಕ್ಕೋಬೋದು. ಈಗ ಬೇಯಿಸ್ಕೊಂಡಿರೋ ಆಲೂಗೆಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಿಚ್ ಆಫ್ ಮಾಡಿಕೊಂಡ್ರೆ ಆಲೂಗೆಡ್ಡೆ ಪಲ್ಯ ರೆಡಿ ಆಯಿತು. ಈಗ ಒಂದು ಚಟ್ನಿ ಮಾಡ್ಕೊಂಬಿಡೋಣ. 1-2-3 ಹನಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಬಾಡಿಸ್ಕೊಂಬಿಡೋಣ. ಇದ್ರ ಜೊತೆಗೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಹುಣಸೆ ಹಣ್ಣು, 1 ಕಪ್ನಷ್ಟು ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ಹುಣಸೆ ಹಣ್ಣಾಯಿತು, 1 ಕಪ್ನಷ್ಟು ಕಾಯಿ ತುರಿ, ಈಗ 1/4 ಕಪ್ನಷ್ಟು ಹುರ್ಗಡ್ಲೆ, ಕೊತ್ತಂಬರಿ ಸೊಪ್ಪು. ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಹುರಿಯೋ ಅವಶ್ಯಕತೆ ಇಲ್ಲ. ಇಂಗನ್ನು ಹಾಕ್ಕೊಂಡಿದ್ದೀನಿ. ಇರೋ ಬಿಸಿನೇ ಸಾಕು. ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ರುಬ್ಕೋಬೇಕು. ಒಂದು ಚಟ್ನಿ ಮಾಡ್ಕೊಳ್ಳೋದು. ತುಂಬ ಆರೋಗ್ಯಕರವಾದ ಒಂದು ದೋಸೆ. ಮಿಲೆಟ್ನ ನೀವು ದಿನನಿತ್ಯದ ಅಡುಗೆಗೆ ಬಳಸೋದು ತುಂಬ ಒಳ್ಳೆಯದು. ಈಗ ಚಟ್ನಿ ರೆಡಿಯಾಯಿತು, ಪಲ್ಯ ರೆಡಿಯಾಯಿತು. ತವಾ ಕಾದಿದೆ. ಹಿಟ್ಟನ್ನು ಹಾಕ್ಕೊಂಡು ನಿಮಗೆ ಯಾವ ಸೈಜಿನ ದೋಸೆ ಬೇಕೋ ಆ ರೀತಿಯಾಗಿ ತೆಳ್ಳಗೆ ಇದನ್ನು ಹರಡ್ಕೋಬೇಕು. ಆನಂತರ ಮುಚ್ಚಿ ಬೇಯಿಸ್ಕೋಬೇಕು. ಈಗ ಗರ್ಗರಿ ಆಗೋ ತನಕ ಇದನ್ನು ಬೇಯಿಸ್ಕೊಳ್ಳೋಣ. ಈಗ ಬೆಂದಿದೆ, ಅರ್ಧ ಮುಕ್ಕಾಲು ಬೆಂದಿದೆ. 1 ಸ್ಪೂನಷ್ಟು ಎಣ್ಣೆ ಎರಡೂ ಬದಿಯಲ್ಲಿ ಹಾಕ್ಕೋಬೇಕು. ಹಾಕ್ಕೊಳ್ಳೋಣ. ನಿಧಾನಕ್ಕೆ ತಿರುಗಿಸಿದಾಗ ತುಂಬ ಗರ್ಗರಿಯಾಗಿ ಬಂದಿರುತ್ತೆ. ಇದಕ್ಕೆ ಅಕ್ಕಿ ಹಾಕಿದ್ದೀವಿ ಅಥವಾ ಇಲ್ಲ ಅಂತ ಗೊತ್ತಾಗಲ್ಲ. ಈಗ ಹಾಕ್ಕೊಂಡು ಗರ್ಗರಿಯಾಗಿ ಬೇಕು ಅಂತಂದರೆ ಬೇಯಿಸ್ಕೋಬೋದು. ಈಗ ಎರಡೂ ಬದಿಯಲ್ಲಿ ಚೆನ್ನಾಗಿ ಬೆಂದಿದೆ ಅಂತಾದರೆ ಇದಕ್ಕೆ ನಾವು ಪಲ್ಯನ ಇಟ್ಕೊಂಡು ಮಧ್ಯದಲ್ಲಿ ನಾರ್ಮಲ್ಲಾಗಿ ಮಸಾಲೆ ದೋಸೆ ಸರ್ವ್ ಮಾಡ್ತೀವಲ್ಲ ಆ ರೀತಿಯಾಗಿ ಸರ್ವ್ ಮಾಡ್ಬೋದು. ತುಂಬ ಗರ್ಗರಿಯಾಗಿ ಬಂದಿರುತ್ತೆ. ಚಟ್ನಿ ಜೊತೆ, ಪಲ್ಯದ ಜೊತೆ ಬೇಕಾದ್ರೆ ನೀವು ಕೆಂಪು ಚಟ್ನಿ ಕೂಡ ಮಾಡ್ಕೋಬೋದು ಸರ್ವ್ ಮಾಡಿ. ನೋಡಿ, ಈಗ ರುಚಿಯಾದ ಆರೋಗ್ಯಕರವಾದ ಅಕ್ಕಿ ಹಾಕಿಲ್ಲದೆ ಇರೋ ಅಂಥ ಒಂದು ದೋಸೆ ರೆಡಿಯಾಯಿತು. ಬೆಳಗಿನ ತಿಂಡಿಗೆ ತುಂಬ ಸೂಕ್ತವಾದದ್ದು, ತುಂಬ ರುಚಿಯಾಗಿರುವಂಥದ್ದು. ಒಂದು ಸಲ ಮಾಡಿ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.